ಎಚ್ಚರ ಮಾಡ್ಕೊಳ. ಏನು ಇಷ್ಟು ಬೇಗ ಬಂದು ಬಾಗಿಲು ತರ್ತಿದ್ಯಾ? ಯಾವ ಮಸಾಲ ದೋಸೆ ಹೋಟ್ಲು ಓಪನ್ ಆಗಿರಲ್ಲ ಕಣ ಇನ್ನು. ಎಚ್ಚರ ಮಾಡ್ಕೊಳ, ನಮಗೆ ಮುಖ್ಯವಾದ ಕೆಲಸ ಇದೆ. ಮಂತ್ರಿಯಿಂದ ಭಾವ ಕಾಣಿಸ್ತಾ ಇಲ್ಲ. ರಾತ್ರಿ ಲೇಟ್ ಆಗಿ ಬರ್ತಾನೆ, ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಡ್ತಾನೋ. ಹೇಗಾರು ಮಾಡಿ ಬಾವನ್ ಹಿಡಿಲೇಬೇಕು. ಜಾಜಿ ಅವ್ರಿಗೆ ಒಪ್ಪಿಸ್ಬೇಕು, ಮಸಾಲ ದೋಸೆಗೆ ದುಡ್ಡು ವಸೂಲು ಮಾಡ್ಲೇಬೇಕು. ಇಲ್ಲೇ ಇದರಲ್ಲ, ಒಂದು ತಿಂಗಳಿಂದ ತಲೆ ತಪ್ಪಿಸ್ಕೊಂಡು ತಿರ್ಗಾಡ್ತಿದ್ರು, ಇವತ್ತು ಸಿಕ್ಕು ಬಿದ್ರು. ಅಲ್ಲ, ಬೆಳಗ್ಗೆ ಎದ್ದು ಎಲ್ಗೋ ಹೋಗ್ತಿದ್ದೆ ಇವನು. ಚಾರ್ಜರ್ಗೆ ದುಡ್ಡು ಕೇಳ್ಬಿಡ್ತಾರೆ ಅಂತ ತಲೆ ತಪ್ಪಿಸ್ಕೊಂಡು ತಿರ್ಗಾಡ್ತಿದ್ರು. ಪಾಟ್ರಂಗ ಎದಾಳ ಮೇಲೆ. ಗಂಡ ಪಿಂಡಿಗಳ ಯಾರು ನೆಗದಿ ಬಿದ್ಲು ಅಂತ ಬೆಳಿಗ್ಗೆನೆ ಕಿಲ್ಚ್ಕೋತಿರೋ. ದೇವ್ರೆ, ನಿಮ್ ಮಗ ಭೂತ ಆಗ್ಬಿಟ್ಟಿದ್ದಾರೆ ಅಲ್ಲಿ ನೋಡಿ. ದುಡ್ಡು ಕೊಡಿ ಅಂತ ಕೇಳಿದ್ರೆ ಪಾಪ ಇನ್ನೇನಾಗುತ್ತೆ. ನಮ್ಮ ಯಜಮಾನ್ರು ಭವಿಷ್ಯ ಹಾಳು ಮಾಡ್ಕೊಂಡ್ರೆ ನೀವು ನಿಮ್ ಕಾಟ ತಡಿಲಾರ್ದೇನೆ ಅವ್ರು ಭೂತ ಆಗ್ಬಿಟ್ಟಿದ್ದಾರೆ. ನಾನು ಇದನ್ನೆಲ್ಲ ಬಿಲೀವ್ ಮಾಡಲ್ಲ. ಏನೋ ಡ್ರಾಮಾ ಇರ್ಬೇಕು. ಅದು ಜಸ್ಟ್ ಕೀಪ್ ಪಾಯಿಂಟ್. ಯಾವ್ದೋ ಭೂತದ ಮುಖವಾಡ ಇಟ್ಬಿಟ್ಟು ನಿಮ್ಮನ್ನೆಲ್ಲ ಹೆದರಿಸಿದ್ದಾರೆ. ಜಾಜತ್ಗೆ ವಿ ಆರ್ ವೆರಿ ಸಾರಿ, ಇವತ್ತು ಬಾವನ್ನ ಹಿಡಿಯಕ್ ಆಗ್ಲಿಲ್ಲ. 1 ಮಂತ್ ಇಂದ ಇದೇ ಆಗೋಯ್ತು. ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ಗೊತ್ತೇ ಆಗ್ತಿಲ್ಲ. ಅಯ್ಯ ನನ್ನ ಮುದ್ದಿನ ಸೋಸ್ರೆ, ನೀನ್ ನೆಟ್ಗಿದ್ದಿದ್ರೆ ಅವ್ನ್ ಯಾಕೆ ಹೋಗ್ತಾ ಇದ್ದ? ನಿನ್ನ ಗಂಡನ ರೂಮ್ ಅಲ್ಲಿ ಕೂಡ ಹಾಕ್ಬೇಕಾಗಿತ್ತು. ನೋಡ್ತಾ ಇರಿಯತ್ತೆ, ನಿಮ್ ಮಗನ ಹಿಡಿದು ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಏನಪ್ಪ ಹುಡುಕ್ತಾ ಇದ್ದೀರಾ? ಅಣ್ಣಯ್ಯ ಇಲ್ಲಿಲ್ಲ. ಅದು ನಮಗೂ ಗೊತ್ತು ಕಣಮ್ಮ. ನಿಮ್ಮ ಅಣ್ಣನ ರಾತ್ರಿ ಮಲಗಿದ್ದಾಗ ಜೇಬಿಂದ ಚಿಲ್ಲರೆ ಸುದುರ್ಸ್ಕೊಂಡ್ತಾರ ಅಂತ ಚೆಕ್ ಮಾಡ್ತಾ ಇದೀವಿ. ನಿಮ್ಗೆ ಯಾಕಪ್ಪ ಬಂತು ಈ ಗತಿ? ಮತ್ತಿನ್ನೇನಮ್ಮ, ದುಡ್ಡಿಂದ ಜೀವನ ನಡೆಸೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಗಿದೆ ಕಣಮ್ಮ. ಬಾವನ್ ಹುಡ್ಕೊಂಡ್ ಬರೋರ್ಗು ನಿಮ್ಗೆ 1 ರೂಪಾಯಿನೂ ಕೊಡಲ್ಲ ಅಂತ ಜಾಜತ್ಗೆ ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಕಡೆ, ನಾವಿಬ್ರು ದೋಸೆ ಹೋಟ್ಲು ಮುಂದೆ ನಾಯಿ ತರ ಜೋಲ್ ಸುರ್ಸ್ಕೊಂಡು ನಿಂತಿರ್ತೀವಿ ಕಡೆ. ಮಸಾಲ ದೋಸೆ ತಿನ್ಕೊಂಡ್ ಬರ್ತೀವಿ. 200 ರೂಪಾಯಿ ಇದ್ರೆ ಕೊಡೆ. ಇದು ಪಾಂಡ್ರಂಗ ಅವ್ರ ಮನೆನಾ? ಹೌದು, ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗಿನ್ನೂ ಒಂದ್ಸಲನೂ ಮದುವೆ ಆಗಿಲ್ಲ. ನಿಮ್ಮ ಹೆಸರೇನು? ಸುಗಂಧ. ಅದಕ್ಕೆ ಘಮ 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 ಅಂತ ಗಂಧದ ಪರಿಮಳ ಬರ್ತಾ ಇದೆ. ಪಾಂಡ್ರಂಗ ಅವ್ರ ಮನೇಲಿಲ್ವಾ? ಅಯ್ಯ, ಅವರೇ ಯಾಕೆ ಬೇಕು? ಹಣೆ ಚಚ್ಕೊಳಕ್ಕೆ. ನಮ್ಮ ಬಾವ ಮನೆ ಬಿಟ್ಟು ಹೋಗಿ 1 ತಿಂಗಳಾಯ್ತು, ಇಲ್ಲಿವರೆಗೂ ಪತ್ತನೇ ಇಲ್ಲ. ಎಲ್ಲಿ ನಮ್ಗೆ ದುಡ್ಡು ಕೊಡ್ಬೇಕಾಗುತ್ತೋ ಅಂತ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ ಅಯೋಗ್ಯ. ಬೇಕಾದ್ರೆ ನಮ್ ಜಾಜಿಯಕ್ಕೆ ಇದಾರೆ, ಅವ್ರ ಜೊತೆ ಮಾತಾಡ್ತೀರಾ? ನೋ 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 ನೋ, ಹೆಂಗಸ್ರ ಹತ್ರ ನಂಗೇನ್ ಕೆಲ್ಸ? ನಂಗ್ ಪಾಂಡ್ರಂಗನೇ ಬೇಕು. ನನ್ನ ಮಗ ಯಾಕಮ್ಮ ಬೇಕಾಗಿತ್ತು? ನೀವ್ಯಾರು ತಾಯಿ? ಗಂಡುಗಲಿ ವಂಶದ ಲಾಜಮಾತೆ ಲಂಗಮ್ಮ. ಅಳಿಯಂದಿರೆ ಮಕ್ಕ ಹೊಡೆದು ಬಿಡ್ತೀನಿ. ಸರಿಯಾಗಿ ಹೇಳಿ, ಗಂಡುಗಲಿ ವಂಶದ ಲಾಜಮಾತೆ ಲಂಗಮ್ಮ ಅಂತ. ನಾನು ಹಾಗೆ ಹೇಳಿದ್ದು, ನಿಮ್ ಕಿವಿಗೆ ಹಾಕಿ ಕೇಳಿಸಿದ್ರು ನಾನೇನು ಮಾಡ್ಲಿ? ಆಮೇಲೆ ನಿಮಗೆ ಕಾದಿದೆ. ನನ್ನ ಮಗ ಈಗ ನಿನಗೆ ಯಾಕಮ್ಮ ಬೇಕಾಗಿತ್ತು? ಪಾಂಡ್ರಂಗ ಅವ್ರ ಹೆಸರು ನೆನ್ಸ್ಕೊತಿದ್ರೆ ರೋಮಾಂಚನ ಆಗುತ್ತೆ. ಮೈ ಕೂದಲೆಲ್ಲ ನೆಟ್ಟ ನಿಂತ್ಕೊಂಡ್ಬಿಡುತ್ತೆ. ಮುಳ್ಹಂದಿ ತರನಾ? ಹೌದು, ಹಾಗೆ ಅನ್ಕೊಳ್ಳಿ. ಪಾಂಡುರಂಗ ಅನ್ನೋ ಹೆಸರಲ್ಲಿ ಎಂತ ಮಾದಕತೆ ಇದೆ ಗೊತ್ತಾ? ಎಲ್ಲರಿಗೂ ಹೀಗೆ ಆಗಿದೆ. ಎಲ್ಲರಿಗೂ ನಮ್ಮ ಯಜಮಾನ್ರೆ ಬೇಕು. ಇರುವುದೊಂದು ಹೃದಯ ಯಾರಿಗೆ ಕೊಡಲಿ ಅಂತ ಹಾಡು ಹೇಳ್ಕೊಂಡು ಯಜಮಾನ್ರೆ ಎಲ್ಲಿದಾರೋ ಏನೋ. ನೀವು ಪಾಂಡುರಂಗ ಅವ್ರ ಹೆಂಡತಿನಾ? ಇನ್ನೂ ಆಗಿಲ್ಲ, ಆಗ್ಬೇಕು ಅಂತ ಇದ್ದೀನಿ. ಯಾಕೋ ಹಾಳಾದು, ಇನ್ನು ಕಾಲನೇ ಕೂಡ್ ಬರ್ತಾ ಇಲ್ಲ. ಹಾಗಾದ್ರೆ ಪಾಂಡುರಂಗ ಅವ್ರ ಹೆಂಡತಿ ಯಾರು? ಆಗೋ ಅಲ್ಲೇ ನಿಮ್ ಪಕ್ಕದಲ್ಲಿ ನಿಂತಿದೆಯಲ್ಲ ಆ ವೇಸ್ಟ್ ಬಾಡಿ, ಅದೇ. ಚಂಪಾ, ದಿಸ್ ಇಸ್ ಟೂ ಮಚ್. ನಿಮ್ ಮಚ್ಚಲಂಗೆಲ್ಲ ನನ್ನ ಹತ್ರ ನಡೆಯಲ್ಲ ರೀ. ಯಾವತ್ತಾದ್ರೂ ಒಂದು ದಿನ ನೀವ್ ನಿಮ್ ಗಂಡನ ಅಪ್ಕೊಂಡಿದ್ದೀರಾ ಹೇಳ್ರಿ? ಲೇ ಚಂಪಾ, ಬಂದವ್ರ ಮುಂದೆ ಈಗ ಯಾಕೆ ಆ ಟಾಪಿಕ್? ತಪ್ಕೊಳ್ಳೋದಿಕ್ಕೆ ಅಂತ ಅವ್ರು ಬಂದಿದಾರಲ್ಲ, ಸೈಟ್ ಖಾಲಿ ಬಿಟ್ರೆ ಯಾರಾದ್ರೂ ಬಂದು ಬಿಲ್ಡಿಂಗ್ ಎಬ್ಬಿಸ್ಬಿಡ್ತಾರೆ. ಮಾತಾಡ್ರಿ ರೀ. ಓಕೆ ಓಕೆ, ನೋಡು, ನಾನು ಈ ಮನೆ ಸೊಸೆ ಜಾಜಿ ಚಂಬಲ್ ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನನ್ನ ಹಬಿ ನಿನಗೆ ಯಾಕೆ ಬೇಕು? ನೀನ್ ನನ್ನ ಹಬಿನ ಎಲ್ಲಿ ನೋಡಿದ್ದೆ? ಯಾಕೆ ನೋಡಿದ್ದೆ? ಏನ್ ಕನೆಕ್ಷನ್? ಎಷ್ಟು ವೋಲ್ಟ್ಸು? ಫ್ಯೂಸ್ ಎಲ್ಲಿದೆ? ಏನೋ ಗೊತ್ತಿಲ್ಲ. ಪಾಂಡ್ರಂಗ ಅವ್ರನ್ನ ಟಚ್ ಮಾಡಿದ್ರೆ ಸಾಕು,
ಮಲ್ಲಿಗೆ ಪರಿಮಳ ಬರುತ್ತೆ. ಅವ್ರು ನಕ್ಕಿದ್ರೆ ಸಕ್ಕರೆ ತಿಂದಂಗ ಆಗತ್ತೆ. ಮೇಡಮ್ ನೀವು ಪಾಂಡ್ರಂಗನ್ ಯಾಕ್ರಿ ಮುಟ್ಟಿದ್ರಿ? ಹಾಗೆ ಮುಟ್ಬೇಕಂತಿದ್ರೆ ನಾನಿಲ್ವೇನ್ರಿ? ನನ್ನನ್ ಮುಟ್ರಿ. ನಿನ್ನ ಯಾರೋ ಮುಟ್ತಾರೆ ದಡಿಯ ಅಂಕಲ್. ಓಕೆ, ನನ್ನ ಹಬಿನ ನೀನ್ ಯಾಕೆ ಟಚ್ ಮಾಡ್ಬೇಕಿತ್ತು? ನಾನೇನ್ ಬೇಕು ಅಂತ ಮುಟ್ಲಿಲ್ಲ. ಅವತ್ತೇನಾಯ್ತು ಗೊತ್ತಾ? ಏನಾಯ್ತು? ನನ್ನೇನ್ ಕೇಳ್ತೀರಾ? ಅಲ್ಲಿ ನೋಡಿ. ಯಾಕ ಇದು ನೀನು ತಿಂದಿಲ್ಲ? ನನಗ್ ಸೀಬೆ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಕ್ಯಾಚ್ ಹಾಕ್ತೀನಿ, ಹಿಡ್ಕೋತೀರಾ? ಓಕೆ ಓಕೆ, ನಾನು ಕ್ರಿಕೆಟ್ ಮ್ಯಾಚ್ ನ ತುಂಬಾ ನೋಡಿದೀನಿ, ಹಾಕಿ. ಹೌದಾ? ಬಿಡ್ರಿ ಬಿಡ್ರಿ ಬಿಡ್ರಿ, ಒಂಥರ ಕಚ್ಕೊಳ್ಳಿ ಆಗ್ತಿದೆ. ಆಹಾ, ಏನಿದು? ನೀವು ನಕ್ದಾಗ ಮಲ್ಲಿಗೆ ಸುಗಂಧ ಬಂತು. ಹೌದಾ? ಹೂವಿಗೆ ತನ್ನ ಸುವಾಸನೆ ತನಗೆ ಗೊತ್ತಾಗಲ್ವಂತೆ. ಹಾಗೆ ಮದ್ವೆ ಅಡುಗೆ ಮಾಡೋ ಬಟ್ಟನಿಗೆ ಲಾಡು ಹೋಳ್ಗೆ ರುಚಿಸಲ್ವಂತೆ. ಯಾಕ್ರಿ ಕಚ್ಗುಳಿ ಕೊಡ್ತೀರಾ? ನೀವು ನಕ್ದಾಗ ಮಲ್ಲಿಗೆ ಪರಿಮಳ ಬರ್ತಿದ್ಯಲ್ಲ, ಎಲ್ಲಿಂದ ಬರ್ತಾ ಇದೆ? ನನ್ಗೇನ್ ಗೊತ್ತು? ನಕ್ಕಾಗ ಮುತ್ತು ಉದುರುತ್ತೆ, ಹವಳ ಉದುರುತ್ತೆ ಅನ್ನೋದೆಲ್ಲ ಬೋಗಸ್. ಆದ್ರೆ ನಕ್ಕಾಗ ಪರಿಮಳ ಬರುತ್ತೆ. ನಾನು ಅದನ್ನ ಸ್ವತಃ ಅನುಭವಿಸಿದ್ದೀನಿ. ನನ್ ಮೂಗ್ ನನಗ್ ಮೋಸ ಮಾಡಲ್ಲ. ನನ್ನ ಹೆಸರು ಸುಗಂಧ. ನಿಮ್ ಹೆಸರೇನು? ನಾನು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು. ನೀವು ತುಂಡಾದ್ರೂ ಸರಿ, ಬೆಂಡಾದ್ರೂ ಸರಿ, ನಾನು ಆಗಾಗ ನಿಮ್ಮನ್ನ ನೋಡಕ್ ಬರ್ತಾ ಇರ್ತೀನಿ. ಬರ್ಲಾ ಸುಗಂಧ ರಾಜ? ಅವತ್ತಿನ ಪರಿಮಳ ಇನ್ನು ಘಮ್ ಅಂತ ಇದೆ. ಪಾಂಡುರಂಗ, ಪಾಂಡುರಂಗ. ಅವನು ಮನೇಲಿ ಇಲ್ಲ ಅಂತ ಹೇಳಿಲ್ವೇನ್ರಿ? ರೇ ಇವ್ರೆ, ನೀವು ನಮ್ಮ ಭಾವನ್ನ ಯಾವಾಗ ಎಲ್ಲಿ ಹೇಗೆ ಮೀಟ್ ಮಾಡಿದ್ರಿ ಅಂತ ಡೀಟೇಲ್ ಆಗಿ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾ ಬಿಡೋ ಮಕ್ಕಳೇ ಅಲ್ಲ. ಪಾಂಡುರಂಗ ಅವ್ರು ನನ್ನ ಜೊತೆಗಿದ್ರೆ ನಾನು ಮೈ ಮರ್ತ್ ಬಿಡ್ತೀನಿ. ಅವ್ರನ್ನ ತಪ್ಕೊಂಡ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಹೋದಂಗಿರತ್ತೆ. ನೋಡು, ನೀನು ಹಾಗೆಲ್ಲ ಅನ್ಕೋಬಾರ್ದು, ಯಾಕಂದ್ರೆ ಅವ್ರು ನನ್ನ ಹಬಿ. ನಾನೇನ್ ಮಾಡ್ಲಿ? ಅವ್ರ ಸೊಂಟನ ಟಚ್ ಮಾಡಿದ್ರೆ ಸಾಕು, ಅವ್ರು ಕಿಸ್ ಕಿಸಿ ಅಂತ ನಕ್ ಬಿಡ್ತಾರೆ. ಒಂಥರ ಸುಗಂಧ ಬರುತ್ತೆ. ಆ ಆಸೆಗೆ ನಾನು ಯಾವಾಗ್ಲೂ ಅವ್ರ ಸೊಂಟನ ಟಚ್ ಮಾಡ್ತಿರ್ತೀನಿ. ಇನ್ನೊಂದು ವಿಷಯ ಗೊತ್ತಾ? ಎರಡೂ ಕೈಯಿಂದ ಅವ್ರ ಸೊಂಟನ ತಪ್ಕೋಬಹುದು, ಅಷ್ಟೊಂದು ಸಪೂರ್ವಾಗಿದೆ ಅವ್ರ ಸೊಂಟ. ಟ್ರೈ ಮಾಡಿದೀರಾ? ಅಂದ್ರೆ ಇನ್ನೂ ದಪ್ಪ ಇದೆ ಅಂತೀರಾ ಅವ್ರ ಸೊಂಟ? ಡೋಂಟ್ ಟಾಕ್ ರಬಿಶ್. ಓ ಸಾರಿ, ನೀವು ಅವ್ರ ವೈಫ್ ಅಂತ ನಾನು ಮರ್ತು ಬಿಟ್ಟಿದ್ದೆ. ಮದುವೆ ಏನೋ ಆಗಿದೆ, ಆದ್ರೆ ಮದುನೂ ಆಗಿಲ್ಲ, ಚಂದ್ರನೂ ಆಗಿಲ್ಲ. ಲೇ ಚಂಪಾ, ನನ್ ಬಗ್ಗೆ ಸುಳ್ಳು ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಹಾಗಿದ್ರೆ ನೀವು ಗಂಡ ಹೆಂಡತಿ ಹನಿಮೂನ್ಗೆ ಅಂತ ಯಾವ ಊರಿಗೆ ಹೋಗಿದ್ರಿ ಅಂತ ಹೇಳ್ರಿ ಅವ್ರಿಗೆ. ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ನೀವು ಹನಿಮೂನ್ ಗೆಲ್ ಹೋಗಿದ್ರಿ? ಡಾರ್ಜಿಲಿಂಗ್? ನೋ. ಸಿಮ್ಲಾ? ನೋ. ಕಾಶ್ಮೀರ್? ನೋ. ಮಾರಿಷಿಯಸ್? ನೋ. ಥೈಲ್ಯಾಂಡ್? ನೋ. ನೋಡಿ, ನನ್ನ ಪರ್ಸನಲ್ ವಿಷಯಗಳ ಬಗ್ಗೆ ನೋ ಮೋರ್ ಕ್ವೆಶನ್ಸ್. ಈಗ ನನ್ನ ಮುಂದೆ ಇರೋ ಕ್ವೆಶನ್ ಹಬಿನೇ. ಹಬಿಗೆ ಕಚ್ಚಗುಳಿ ಕೊಟ್ರೆ ಮಲ್ಲಿಗೆ ಪರಿಮಳ ಹೇಗ್ ಬರುತ್ತೆ? ಜಾಜತ್ಗೆ ಇದ್ರಲ್ಲಿ ಎಲ್ಲೂ ಏನೋ ಗೋಲ್ಮಾಲ್ ಇದೆ ಅಂತ ನನ್ನ ಅಭಿಪ್ರಾಯ. ನೀವೇನು ಯೋಚನೆ ಮಾಡಬೇಡಿ ಜಾಜಿ ಅವರೇ. ಪಾಂಡುರಂಗ ನಮ್ಮ ಕೈಗೆ ಸಿಕ್ಕ ತಕ್ಷಣ ಅವನಿಗೆ ಕಚ್ಚಗುಳಿ ಕೊಟ್ಟು 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 ಆ ಸುಗಂಧ ಪರಿಮಳ ಎಲ್ಲಿಂದ ಬರ್ತಿದೆ ಅಂತ ನಾವು ಕಂಡುಹಿಡಿತೀವಿ. ಏನು ಅವ್ರಿಗೋಸ್ಕರ ನಾನು ಇಲ್ಲೇ ವೇಟ್ ಮಾಡ್ಲಾ ಅಥವಾ ನಾಳೆ ಬರ್ಲಾ? ನೀನ್ ಯಾಕೆ ಮತ್ತೆ ಇಲ್ಲಿ ಬರ್ತೀಯಾ? ಬಂದ ದಾರಿಗೆ ಟ್ಯಾಕ್ಸ್ ಇಲ್ಲ ಅಂತ ರೈಟ್ ಹೇಳ್ತಾ ಇರೋ. ಸರಿ ಬಿಡಿ, ಫೋನ್ ಮಾಡಿ ಅಲ್ಲಿಗೆ ಕರ್ಸ್ಕೊತೀನಿ. ಏನು ಯಜಮಾನ್ರೆ, ಒಳ್ಳೆ ಕಾಲೇಜ್ ಹುಡುಗನ್ ತರ ಕಾಣ್ತಿದ್ದೀರಾ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಮ್ಯಾಗ್ನೆಟ್ ಎದುರಿಗೆ ಕಬ್ನ ತುಂಡಿಟ್ರೆ ಏನಾಗುತ್ತೆ ಹೇಳಿ? ಅಜ್ಜಕ್ಕಂತ ಹೇಳ್ಕೊಳತ್ತೆ. ಹಾಗೆ ಅನ್ನಿಸ್ತಿದೆ. ಚಂಪುಚ್ಚ ಮೇಲೆ ಈಗ ನನ್ನಲ್ಲಿ ಏನಾದ್ರೂ ಬದಲಾವಣೆ ಕಾಣ್ತಿದೀನಿ? ಅದಿರ್ಲಿ, ಒಂದ್ ತಿಂಗಳಿಂದ ನಾಪತ್ತೆ ಆಗಿದ್ರಲ್ಲ, ಎಲ್ಲಿ ಹೋಗಿ ಏನ್ ಮಾಡ್ಕೊಂಡ್ ಬಂದ್ರಿ? ಬ್ಯಾಂಕಿಗೆ ಹೋಗಿದ್ದೆ, ಸಾಲದ ಮೇಲೆ ಬಡ್ಡಿ ಹಾಕಿಸ್ಕೊಂಡ್ ಬಂದೆ. ಜಾಜತ್ಗೆ ನೋಡಿದ್ರ ನಮ್ಮ ಭಾವ ಹೇಗೆ ಪ್ಲೇ ಬಾಯ್ ತರ ಆಡ್ತಾ ಇದ್ದಾರೆ. ಮದುವೆ ಆದ ಒಬ್ಬ ಸದ್ಗೃಹಸ್ಥ ಈಗ ಆಡೋದು. ಅವ್ರು ಯಾಕೆ ಈ ಡ್ರೆಸ್ ಮಾಡ್ಕೊಂಡಿರ ಅಂತ ನಂಗೆ ಗೊತ್ತಾಗ್ತಿಲ್ಲ. ಜಾಜಿ ಅವರೇ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಅವ್ನು ಹಾಕೊಂಡಿರೋ ಬಟ್ಟೆನ ಕಿತ್ತಾಕ್ಬಿಡ್ತೀನಿ. ನೋ ಎಲ್ಲರ ಮುಂದೆ ಹಾಗೆಲ್ಲ ಮಾಡ್ಬಾರ್ದು. ಫಾಲೋ ಮೀ.
ಏನ್ರಿ ಆಗ ಕಣ್ಣು ಮಿಟಿಗಿಸಿದ ನೋಡ್ತಾ ಇದೀರಲ್ಲ. ನೀವ್ ಇದ್ದಕ್ಕಿದ್ದಂಗೆ ಪ್ಲೇ ಬಾಲ್ ಆಗಿದಿರಲ್ಲ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಈ ಮನೆಯಲ್ಲಿ ಎಲ್ರಿಗೂ ನನ್ನ ಮೇಲೆ ಕಣ್ಣು. ನಾನು ಕೊಡೋ ದುಡ್ಡು ಬೇಕು ಆದ್ರೆ ನಾನು ಬೇಡ, ಸುಖ ಬೇಕು ಆದ್ರೆ ಸಂಸಾರ ಬೇಡ. ಏನು ಯಜಮಾನ್ರೆ, ಆ ಯಮ್ಮಂದ್ ಇದ್ದಿದ್ದೆ. ನಿಮ್ಗೆ ಕಾಫಿ ಕೊಡ್ಲಾ, ಟೀ ಕೊಡ್ಲಾ, ಬಾದಾಮಿ ಹಾಲ್ ಜೊತೆ ಬಿಸ್ಕೆಟ್ ಕೊಡ್ಲಾ? ಸ್ವೀಟ್ ಆಗಿರೋ ವಿಷ ಸಿಗತ್ತಾ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನಿಮ್ಗೂ ವಿಷ ಕೊಟ್ಟು ನಾನು ಕುಡಿದ್ಬಿಡ್ತೀನಿ ಅಷ್ಟೇ. ಚಂಪ ಚಮೇಲಿ ಲಕ್ಷಣವಾಗಿ ಕೆನೆ ಕಾಫಿ ಮಾಡ್ಕೊಂಡು ಬರಕ್ ಹೋಗ್ಬೇಡ, ಅಲ್ಲೇ ಇರೋ, ನಾನೇ ಬರ್ತೀನಿ. ಏನ್ರ ದಂಡ ಪಿಂಡಗಳ ಯಾಕೆ ಹಾಗೆ ಮುಖ ನೋಡ್ತಿದ್ದೀರಾ? ಖರ್ಚು ಕೊಡ್ಲಿಲ್ಲ ಅಂತ ಬೇಜಾರ? ನೀವು ನನ್ನ ಖರ್ಚು ಕೊಟ್ಟು 1 ತಿಂಗಳಾಯ್ತು ಗೊತ್ತಾ? ಕೊಡ್ಲಾ? ಪಕ್ಷಿತರ ಕಾಯ್ತಿದ್ದು ಕುಡಿ ಬಾವ. ಅಯ್ಯೋ ಕಣ್ಣು ಮುಚ್ಕೊಳ್ಳಿ. ರೊತ್ತೋ ಬಿತ್ತೋಸ್. ಅಭಿ, 1 ಮಂತ್ ಇಂದ ನಿಮ್ಮನ್ನ ಅವರು ಹುಡ್ಕಕ್ಕಾಗಿಲ್ಲ. ಇದು ಸಾಲದು, ಇನ್ನ ಅಯ್ಯೋ ನೀವು ಹೇಳಿದ್ಮೇಲೆ ಮುಗ್ಧವಾಯ್ತು. ಸುಧಾರಿಸ್ಕೊಳ್ತಾ ಇರಿ, ನಾನು ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ. ಜಾಜತ್ಗೆ ನಮಗೆ ಬಾವನ ಚೂಬಿಟ್ಟು ಹೊಡಿಸ್ತೀರಾ? ಸುಗಂಧಂಗೆ ಫೋನ್ ಮಾಡ. ಹಲೋ ಸುಗಂಧ ಅವರೇ, ನಾನು ಪದ್ದು ಮಾತಾಡ್ತಾ ಇರೋದು. ಪಾಂಡುರಂಗ ಮನೆಗೆ ಬಂದಿದ್ದಾನೆ, ನೀವು ಬೇಗ ಬಂದ್ಬಿಡಿ. ಅವ್ರಿಗೆ ಫೋನ್ ಮಾಡಕ್ ಹೋದೆ? ನೀವಂತೂ ಮಸಾಲೆ ದೋಸೆಗೆ ದುಡ್ಡು ಕೊಡ್ತಿಲ್ಲ. ಸುಗಂಧ ಅವ್ರು ಹೇಳಿದ್ರು ಪಾಂಡುರಂಗ ಮನೆಗೆ ಬಂದ ತಕ್ಷಣ ನನಗೆ ಫೋನ್ ಮಾಡಿ, ನಾನು ನಿಮಗೆ ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀನಿ ಅಂತ. ಅದಕ್ಕೆ ನಾವು ಫೋನ್ ಮಾಡಿದ್ದು. ಏನೋ ಯಜಮಾನ್ರೆ, ಈ ಕಡೆಯಿಂದ ಒಂಥರ ಕಾಣ್ತೀರಾ, ಈ ಕಡೆಯಿಂದ ಒಂಥರ ಕಾಣ್ತೀರಾ, ಮುಂದೆಯಿಂದ ಒಂಥರ ಕಾಣ್ತೀರಾ, ಹಿಂದೆಯಿಂದ ಮತ್ತೊಂಥರ ಕಾಣ್ತೀರಾ. ತರ ಹಿಡಿಸಿದೆ ಮನಸ್ಸಿಗೆ ನೀನು, ಹಗಲೇ ಮುಳುಗಿದೆ ಕನಸಲಿ ನಾನು. ಮುಂಚೆಯಿಂದಾನು ನೀನ್ ಇದೇ ತರ ಸ್ಟೈಲ್ ಮಾಡಿದಿದ್ರೆ ಎಷ್ಟೋ ಜನ ಹುಡುಗಿರು ನಿನ್ ಬಲೆಗ್ ಬೀಳ್ತಾ ಇದ್ರು. ಆಡ್ತಾ ಇದ್ರೆ ಮನೆಗೆ ಪರಿಮಳ ಘಮ ಘಮ. ಕಲ್ಲು, ಸ್ಟಾಪ್ ದಿಸ್ ನಾನ್ಸೆನ್ಸ್. ಈಗ್ಲೇ ಅವ್ರ ಆಟ ತುಂಬಾ ಜಾಸ್ತಿ ಆಗಿದೆ. ನಾನ್ ಇರ್ಬೇಕಾದ್ರೆ ಬೇರೆ ಹುಡುಗಿರು ಯಾಕೆ ಅವ್ರ ಬಲೆ ಬೀಳ್ಬೇಕು? ಬೇಡ ಅಂದ್ರೆ ನಿಮ್ ಬಲೆಗ್ ಬೀಳಿಸ್ಕೋಬೇಕಪ್ಪ, ಇಲ್ಲ ಅಂದ್ರೆ ನಮ್ ಬಲೆಗ್ ತಳ್ಬೇಕಪ್ಪ. ಅಯ್ಯೋ ನನ್ನ ಮಗನೇ, ನಿನ್ನ ಈ ಗೆಟಪ್ಪಲ್ಲಿ ನೋಡಿ ನನಗಂತೂ ಲಂಗಮಾಶ್ಚರ್ಯ ಆಗ್ಬಿಟ್ಟಿದೆ. ಏನಾದ್ರೂ ಪವಾಡ ಗಿವಾಡ ಕಲ್ತು ಬಂದಿದೆಯೇನೋ? ಮಾತೋಸ್ ರಂಗಮ್ಮ, ಇದು ನಮ್ಮ ಗುರುಗಳು ಮಾಡಿದ ಒಟ್ಟು ಎಡವಟ್ಟು. ಅದು ಯಾವ ಗುರುಗಳು ಅಂತ ಸ್ವಲ್ಪ ಬಿಡಿಸಿ ಹೇಳೋ, ಇಲ್ಲ ಅಂದ್ರೆ ಈ ಜನಕ್ಕೆ ಅರ್ಥ ಆಗೋಲ್ಲ. ನಾನು ನಿಮ್ಮೆಲ್ಲರ ಖರ್ಚಿಗೂ ದುಡ್ಡು ಕೊಟ್ಟು ಕೊಟ್ಟಿಗೆ ಆಗಿದ್ದೆ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನಮ್ಮ ಗುರುಗಳಲ್ಲಿ ಸಲಹೆ ಕೇಳಬೇಕು ಅಂತ ಹೋಗಿದ್ದೆ. ನನ್ನ ಪರಿಸ್ಥಿತಿ ಈ ರೀತಿ ಇದೆ ಅಂತ ಬಿಡಿಸಿ ಹೇಳಿದೆ. ನನಗೆ ಸಹಾಯ ಮಾಡಿ ಅಂದೆ. ನನ್ನ ಹಣೆಯಲ್ಲಿ ಪ್ರೀತಿ ಅನ್ನೋದನ್ನ ಬರೀರಿ ಅಂತ ಬೇಡ್ಕೊಂಡೆ. ಗೋಬಿ ಸ್ಕೆಚ್ ಪೆನ್ ಕೊಟ್ಟೆ. ಆಗ ಗುರುಗಳು, ಮಗನೇ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀಯಾ ಅಂತ ಕೇಳಿದ್ರು. ಅದಕ್ಕೆ ನೀವ್ ಹೇಳ್ಬೇಕಿತ್ತು, ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾ ಇದೀನಿ ಅಂತ. ಅದೇ ಸಾಕು ಸುಮ್ಮನಿರಮ್ಮ. ನೀನು ಯಾವತ್ತಾದ್ರೂ ನನ್ನ ಮಗನ ಜೊತೆ ಹೆಂಡತಿ ತರ ನಡ್ಕೊಂಡಿದೀಯಾ? ಗುರುಗಳ ಹತ್ರ ಸುಳ್ಳು ಹೇಳಿದ್ರೆ ಸುಮ್ಮನೆ ಬಿಡ್ತಿದ್ಲ, ಮಕ್ಕ ಉಗಿಯೋಳು. ನೀನು ಹೇಳು ಮಗನೇ. ಆಗ ನಾನು ಯಾರೂ ಪ್ರೀತಿ ಮಾಡ್ತಿಲ್ಲ, ಪ್ರೀತಿ ಮಾಡೋರು ನನ್ನ ವಶ ಆಗ್ಬೇಕು ಅಂದೆ. ಆಗ ಗುರುಗಳು, ನಿನ್ನ ಹತ್ರ ಬಂದು ಯಾರು ಪ್ರೀತಿಯಿಂದ ಮಾತಾಡ್ತಾರೋ ಆಗ ನಿನಗೆ ನಗು ಬರುತ್ತೆ. ನೀನು ನಕ್ಕಾಗ ನಿನ್ನ ಸುತ್ತಮುತ್ತ ಮಲ್ಲಿಗೆ ಪರಿಮಳ ಆವರಿಸುತ್ತೆ ಅಂದ್ರು. ಆ ಸುಗಂಧಕ್ಕೆ ಹುಡುಗಿರು ಮಾರು ಹೋಗ್ತಾರೆ. ನಿನಗೆ ಹೊಸ ಹುಡುಗಿ ಮೇಲೆ ಪ್ರೀತಿ ಹುಟ್ಟುತ್ತೆ. ನಿನ್ನ ಹೆಂಡತಿನ ನೀನು ಮರ್ತು ಬಿಡ್ತೀಯ, ನಿನ್ನ ವಂಶ ಬೆಳೆಯುತ್ತೆ ಅಂತ ಗುರುಗಳು ವರ ಕೊಟ್ರು. ಓ ಮೈ ಗಾಡ್, ಅಭಿ ಗುರುಗಳ ಹತ್ರ ವರ ತಗೊಂಡ್ ಬಂದಿದ್ದೀರಾ? ಹೌದು ರೀ. ಅದಾದ ನಂತರ ಯಾವುದೇ ಹೊಸ ಹುಡುಗಿ ಬಂದು ನನಗೆ ಕಚಗುಳಿ ಕೊಟ್ಟಾಗ ನಾನು ನಗುತ್ತೀನಿ. ಆಗ ಮಲ್ಲಿಗೆ ಪರಿಮಳ ಬರೋದು ನಿಜ. ಬೇರೆಯವ್ರು ಯಾಕೆ ಕಚ್ಚಗುಳಿ ಕೊಡ್ಬೇಕು? ನಾನೇ ನಿಮ್ಗೆ ಕಚ್ಚಗುಳಿ ಕೊಡ್ತೀನಿ. ಅದ್ ಯಾವ ಪರಿಮಳ ಬರುತ್ತೋ ಅಂತ ನಾನು ನೋಡ್ತೀನಿ. ಚಂಪಾ, come this side. ಎಲ್ಲೇ ಸ್ಮೆಲ್ಲು ಬರ್ಲಿಲ್ಲ, ಸೌಂಡು ಬರ್ಲಿಲ್ಲ. ಹಾಯ್ ಪಾಂಡುರಂಗ. ಅಯ್ಯೋ ಸುಗಂಧ, ಹತ್ರ ಬರ್ಬೇಡ. ಯಾಕೋ ಏನೋ ನಿಮ್ಮಿಂದ ದೂರ ಹೋಗಕ್ ಮನ್ಸೇ ಆಗ್ತಿಲ್ಲಪ್ಪ. ಅಭಿ ಮೊದ್ಲು ಒಳ್ಳೆ ಆಸೆ ಸೆಂಡ್ ಮಾಡಿ. ಸುಗಂಧ ಸುಮ್ನಿದ್ಬಿಡೆ, ನನ್ನ ಗೂಗಲ್ ಡಾರ್ಲಿಂಗ್ ಬೈತಾರೆ. ಏನು ನಿಮ್ ಹೆಂಡತಿ ಗೂಗಲ್ ಡಾರ್ಲಿಂಗ? ಹಂಗಂದ್ರೇನು? ನಾನು ಅವ್ರಿಗೆ 1 ಪ್ರಶ್ನೆ ಕೇಳಿದೆ, ಅವ್ರು 100 ಉತ್ತರ ಕೊಡ್ತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ಗೆ ಚಕ್ರಗುಳಿ ಕೊಡ್ಬೇಕು ಅಂತ ಅನ್ನಿಸ್ತಿದೆ. ಓ ಮೈ ಗಾಡ್,
ವಾಟ್ ಎ ಫ್ರೇಗ್ರೆನ್ಸ್! ಎಂತ ಒಳ್ಳೆ ಪರ್ಫ್ಯೂಮ್ ಇದು. ಅಯ್ಯೋ ಲೇ ಮಗನೇ, ನಿನ್ ಹೆಂಡತಿ ನಿನಗೆ ಕಚಗುಳಿ ಕೊಟ್ಟಾಗ ಯಾವ ಪರಿಮಳನೂ ಬರಲಿಲ್ಲ. ಅದೇ ಸುಗಂಧ ನಿನಗೆ ಕಚಗುಳಿ ಕೊಟ್ಟಾಗ ಇಂಥ ಪರಿಮಳ ಹೇಗೆ ಬಂತು? ಮಾತಾಡ್ತಿಲ್ಲ ಏನಮ್ಮ, ಅದು ಕಚ್ಗುಳಿ ಕೊಡೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪದ್ದು ಬಿಟ್ಲಾ ಕಮ್ಯ. ಏನ್ ಜಾಜಿ ಅವರೇ ಕರೆದಿದ್ದ? ಪದ್ದು ಬಿಟ್ಲಾ ಇಮ್ಮಿಡಿಯೇಟ್ ಆಗಿ ಇವಳನ್ನ ಆಚೆ ಓಡಿಸಿ. ಸುಮ್ನೆ ಆಚೆ ಹೊಡ್ಸಕ್ಕಾಗತ್ತಾ? ಓಡಿಸ್ತಿರೋ ಇಲ್ಲ ನಾನ್ ನಿಮ್ಮನ್ನ ಓಡಿಸ್ಲೋ? ಸುಗಂಧ ಅವರೇ, ನಾವು ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ಬೇಕು, ಒಂಚೂರು ಆಚೆ ಬನ್ನಿ. ಸರಿ, ಹಾಗಾದ್ರೆ ನಮ್ಮಿಬ್ರನ್ನ ಹಿಡಿತೀರಾ? ಓಕೆ. ರೆಡಿ, 1 2 3. ಏನಮ್ಮ, ನನ್ನ ಮಗನ್ನ ಅವಳು ಯಾವಳೋ ಎಳ್ಕೊಂಡು ಹೋಗ್ತಾ ಇದ್ದೆ ನೋಡ್ತಾ ಸುಮ್ಮನೆ ನಿಂತಿದ್ದೀಯಲ್ಲ. ನಿನ್ನಂಥ ಹೆಂಡತಿನ ನಾನು ಎಲ್ಲೂ ನೋಡಿಲ್ಲ. ಜೊತೆಗೆ ರೋಡಿಂದ ಬಾವ ಬಂದಾಯ್ತು. ಕುಡ್ಕೊಂಡ್ ಬಂದಾಯ್ತು. ಪದ್ದು ಬಿಟ್ಲಾ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ. ಏ ದಂಡ ಪಿಂಡಗಳ, ಏನ್ರೋ ಬೀದಿ ನೈಟ್ ಮೂಸ್ದಾಗೆ ಮೂಸ್ತಿದ್ದೀರಾ? ಏನ್ ಬೇಕಾಗಿತ್ತು? ಅದು ಜಾಜತ್ಗೆ ಇದೇ ಸೊಂಟನ ಅಥವಾ ಬೇರೆ ಸೊಂಟನ ಚೆಕ್ ಮಾಡಿದ್ರು, ಅದಕ್ಕೆ ಚೆಕ್ ಮಾಡಕ್ಕೆ ಅಂತ ಬಂದ್ವಿ. ನೋಡಪ್ಪ ಪಾಂಡ್ರಂಗ, ನಾವು ನಿನಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ, ನೀನು ನಮಗೆ ಒಂದೇ ಒಂದು ಉತ್ತರ ಕೊಟ್ಬಿಡು. ನೀನು ಹೊರಗಡೆ ಹೋಗಿ ಯಾರನ್ನ ಮೀಟ್ ಮಾಡ್ಕೊಂಡ್ ಬಂದೆ? ಸುಮ್ನೆ ಹೇಳಕ್ಕಾಗತ್ತಾ? 200 ರೂಪಾಯಿ ಮಸಾಲೆ ದೋಸೆಗೆ ಅಂತ ಕೊಡಿ, ಹೇಳ್ತೀನಿ. ಬಾವ, ನೀವು ಯಾರು ನೀವು? ಈ ಮನೆ ಯಜಮಾನ್ರು. ನೀವು ನಮಗ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಬೇಕು ಅಂತದ್ರಲ್ಲಿ ನೀವೇ ದುಡ್ಡು ಕೇಳ್ತಾ ಇದ್ರಲ್ಲ, ಇದು ಸರಿನಾ? ಉತ್ತರ ಬರ್ಬೇಕಾಗಿದ್ದು ನಿಮ್ಮಿಂದಾನೋ ನನ್ನಿಂದಾನೋ? ಅಯ್ಯೋ, ನೀವೇ ಉತ್ತರ ಹೇಳ್ಬೇಕು. ಹಾಗಾದ್ರೆ 200 ರೂಪಾಯಿ ಕೊಡಿ, ಹೇಳ್ತೀನಿ. ಬಿಟ್ಲಾ ಬಾರ. ಬಾಬಾ, ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋ ಹಾಗಿಲ್ಲ, ನಿಜಾನೇ ಹೇಳಬೇಕು. ಹೇಳಿ. ರೋಡಲ್ಲಿ ಬರ್ತಾ ಇದ್ದೆ, ಒಂದು ಹುಡುಗಿ ಸಿಕ್ಕಿದ್ಲು. ನಾನು ಅವಳು ತುಂಬಾ ನಗಾಡಿದ್ವಿ. ರಸ್ತೆ ಎಲ್ಲ ಘಮ ಘಮ. ಆ ಹುಡುಗಿ ಹೆಸರೇನು? ಅದನ್ನ ಹೇಳ್ಬೇಕು ಅಂದ್ರೆ ನೀವು 200 ರೂಪಾಯಿ ಕೊಡ್ಬೇಕು. ಪಾಂಡುರಂಗ, ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಾ ಇಲ್ವಾ? ಸರಿ ಬಿಡಿ, ನಾನು ಹೇಳಲ್ಲ. ಅಯ್ಯೋ ಬಾಬಾ, ತುಂಬಾ ಮುಖ್ಯವಾಗಿ ಆ ಹುಡುಗಿ ಹೆಸರು ಅಡ್ರೆಸ್ಸೇ ಬೇಕಾಗಿರೋದು. ನೀವು ಅದನ್ನ ಹೇಳಿದ್ಬಿಟ್ಟು ಬೇರೆ ಎಲ್ಲ ಹೇಳ್ತಾ ಇದ್ದೀರಾ. ಹಾಗಾದ್ರೆ 200 ರೂಪಾಯಿ ಕೊಡಿ, ಹೇಳ್ತೀನಿ. ಬದ್ದು ಹಾಳಾಗಿ ಹೋಗ್ಲಿ, ಅದನ್ನು ಕೊಟ್ಬಿಡು, ಆಮೇಲೆ ಬೇರೆ ಇಸ್ಕೋಣ. ಅವಳ ಹೆಸರು ಸುಗಂಧ. ನಾನು ಅವಳು ಮಾಲೆಲ್ಲ ಸುತ್ತಾಡಿದ್ವಿ. ಅವಳು ನನಗೆ ಸಿಕ್ಕಾಪಟ್ಟೆ ಕಚ್ಗುಳಿ ಕೊಟ್ಲು. ಮಾಲೆಲ್ಲ ಘಮ ಘಮ. ಅಲ್ಲಿರೋರು ನೀವೇನು ಗಂಡ ಹೆಂಡ್ತಿನಾ ಅಂತ ಕೇಳಿದ್ರು. ಅದಕ್ಕೆ ನೀನೇನಂದೆ? ಮುಂದಿನ ವಾರನೇ ಹನಿಮೂನು ಅಂದೆ. ಹಬಿ, ದಿಸ್ ಇಸ್ ಟೂ ಮಚ್. ಆ ಹುಡುಗಿ ಜೊತೆ ಹನಿಮೂನಾ? ಬೇಡ ಬಿಡಿ, ನಿಮ್ ಜೊತೆ ಬರ್ತೀನಿ, ಹೋಗೋಣ. ನೋ, ನೆವರ್. ಅದಕ್ಕೆ ಅವ್ರ ಜೊತೆ ಹೋಗ್ತಿರೋದು. ಎಲ್ಲಿ ಹೋದ್ರು ಅಭಿ? ಚಾಂಪ ಚಮಿಲಿ. ಏನು ಯಜಮಾನ್ರೆ, ನೀವೇ ಅಡ್ಗೆ ಮನೆಗೆ ಬಂದಿರೋದು ನೋಡಿ ನಂಗಂತೂ ತುಂಬಾ ಖುಷಿ ಆಗೋಯ್ತಪ್ಪ. ನಿಮ್ಗೋಸ್ಕರ ಕೆನೆ ಕಾಫಿ ಮಾಡಿದ್ದೀನಿ, ತಗೊಳ್ಳಿ. ಹೇಗಿದೆ? ನಿನ್ನ ಕೆನ್ನೆ ತರನೇ ರುಚಿಯಾಗಿದೆ ಕಣೆ. ಹೌದು, ನಿಮ್ಗೆ ನಾನು ಕೆನ್ನೆ ರುಚಿ ಹೇಗೆ ಗೊತ್ತು? ಕೆನೆ ಕಾಫಿ ಕುಡಿದ್ರ ಮೇಲೆ ಗೊತ್ತಾಗಲ್ವೇನೆ? ಬರ್ತಾ ನೀವು ತುಂಬಾ ತುಂಟ್ರಾಗ್ತಿದ್ದೀರಪ್ಪ. ಏನು ಯಜಮಾನ್ರೆ, ಕೊಡ್ಬಹುದಾ? ಈಗಾಗಲೇ ಕೊಟ್ಟಾಯ್ತಲ್ಲೇ. ಅದಲ್ಲ, ಮತ್ತಿನ್ನೇನು? ಕಚ್ಚಗುಳಿ. ಒಟ್ಟ ಇವ್ರ ಜೊತೆ ಇದ್ದಾಗ್ಲೂ ಮಲ್ಲಿಗೆ ಪರಿಮಳ ಬರ್ತಿದೆ. ನಾನ್ ಕಚ್ಚಗುಳಿ ಕೊಟ್ರೆ ಮಾತ್ರ ಯಾಕೆ ಬರಲ್ಲ? ಏನು ಯಜಮಾನ್ರೆ, ಒಂದ್ ವಾರ ರಜೆ ಹಾಕಿ ನಮ್ ಹಳ್ಳಿಗೆ ಹೋಗ್ಬಿಡಣ್ವಾ? ಹಳ್ಳಿಗ ಯಾಕೆ? ನಮ್ಮ ಅಜ್ಜಿಗೆ ಈ ಮಲ್ಲಿಗೆ ಪರಿಮಳ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಿಮ್ಮನ್ನ ಹಳ್ಳಿ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಗೆ ಕಚ್ಚಿಗುಳಿ ಕೊಟ್ರೆ ಇಡೀ ಹಳ್ಳಿನೇ ಕಣ್ಗುಟ್ತಾ ಇರುತ್ತೆ. ಪದ್ದು ಬಿಟ್ಲಾ ಎಲ್ರೂ ಇದ್ದೀರಾ? ಬಂದ್ರು ಇಲ್ಲಿ. ಹೇಳಿ ಜಾಜತ್, ಏನ್ ಕರೆದಿದ್ದು? ಹಬಿ ಹೊರಗಡೆ ಯಾವ ಹುಡುಗಿರ್ನು ಮೀಟ್ ಮಾಡಬಾರ್ದು.
ಆ ರೀತಿ ವಾಚ್ ಮಾಡಿ. ಸುಮ್ಮನೆ ವಾಚ್ ಮಾಡಕ್ಕಾಗಲ್ಲ ರೇ. ಹಾ, ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ ಔಟ್. ಸುಗಂಧರಾಜ, ರಾಗಿಣಿ ನೀನೇ ನಿಲ್ಲಿ. ನಿಮ್ ಸೊಂಟದ ಸೈಜ್ ಏನು? ಯಾಕೆ ಚಿನ್ನದ ಡಾಬ್ ಮಾಡ್ಸಾಕ್ತೀಯ? ನನ್ ಕೈಯಿಂದನೇ ಡಾಬ್ ಮಾಡಾಕ್ತೀನಿ. ನೋಡು ರಾಗಿಣಿ, ನನ್ನ ಸ್ವಂತ ಸುದ್ದಿಗೆ ಬರಬೇಡ. ಯಾಕೆ ಬರಬಾರ್ದು? ರಾಗಿಣಿ, ನೀನು ನಿನ್ನ ಫ್ರೆಂಡ್ ಸುಗಂಧ ಸೇರ್ಕೊಂಡು ನನಗೆ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಿದ್ದೀರಾ. ಯಾವ ತರ ಕಷ್ಟ ಕೊಡ್ತಾ ಇದೀವಿ? ನೀವಿಬ್ರು ಸೇರ್ಕೊಂಡು ಕಚ್ಕೊಳ್ಳಿ ಕೊಟ್ಟಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ನಿಮ್ಗೆ ಕಚುಗುಳಿ ಕೊಟ್ಟಾಗ ಅದ್ ಎಂತ ಪರಿಮಳ ಬರುತ್ತೆ ಗೊತ್ತಾ? ಅದರಿಂದ ನಮ್ಗೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ? ಸೊಂಟದ ವಿಷ ಬ್ಯಾಡವೇ ಶಿಶಿ ಅಂತ ಸಿನಿಮಾ ಹಾಡಿದೆ ಗೊತ್ತಾ? ಆ ಹಾಡ್ ಬರ್ದಿರೋದು ಹೆಂಗಸ್ರ ಸೊಂಟದ ಬಗ್ಗೆ, ಗಂಡಸ್ರ ಸೊಂಟದ ಬಗ್ಗೆ ಅಲ್ಲ. ಹೌದಾ? ಬೇಕಂದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಇವತ್ ಏನೇ ಆದ್ರೂ ನಿಮ್ಗೆ ಕಚ್ಚುಗುಳಿ ಕೊಡ್ಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ವಾಟ್ ಹ್ಯಾಪನ್? ಯಾರೋ ರಾಗಿಣಿ ಅನ್ನೋ ಹುಡುಗಿ ಪಾಂಡ್ರಂಗನ್ ಕಚ್ಚಗುಳಿ ಕೊಟ್ಟು ಪ್ರೀತಿ ಮಾಡ್ಬಿಟ್ಲು. ಓ ಮೈ ಗಾಡ್, ಮೊದಲು ಒಬ್ಳಿದ್ಲು, ಈಗ ಇಬ್ಬರಾಗ್ಬಿಟ್ರಾ? ಜಾಜಕ್ಕೆ ಪಾವನ ಹಿಂಗೆ ಬಿಟ್ರೆ ಅವ್ರು ಕೃಷ್ಣ ಪರಮಾತ್ಮ ಆಗೋದು ಗ್ಯಾರಂಟಿ. ಪಾಂಡುರಂಗ ಅವರೇ, ಇವತ್ ನಾನ್ ನಿಮ್ಗೆ ಕಚ್ಚುಗುಳಿ ಕೊಡದೆ ಬಿಡಲ್ಲ. ಸುಗಂಧ, ಫಸ್ಟ್ ನೀನ್ ಕಚ್ಚುಗುಳಿ ಕೊಡು, ಆಮೇಲೆ ನಾನ್ ಕೊಡ್ತೀನಿ. ಇಬ್ರು ಒಟ್ಟಿಕೊಳ್ಳ. ಎಕ್ಸ್ಕ್ಯೂಸ್ ಮೀ, ಸ್ಟಾಪ್ ಇಟ್ ಐ ಸೇ. ಕಮ್ ದಿಸ್ ಸೈಡ್. ನನ್ ಹಬಿಯಿಂದ ನೀವಿಬ್ರು ಬಿದ್ದಿದಿರಲ್ಲ, ನಿಮ್ ಸ್ವಲ್ಪ ಶೇಮ್ ಆಗಲ್ಲ? ಅಷ್ಟಾದ್ರೆ ನಿಮ್ ಗಂಡನ್ ನೀವೇ ಇಟ್ಕೋಬೇಕಾಗಿತ್ತು. ನಮ್ಮವ್ರಿಗೂ ಬರಕ್ ಯಾಕೆ ಬಿಟ್ರಿ? ನಿಮಗ್ ಲವ್ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಇವ್ರನ್ನ ನಮಗ್ ಬಿಟ್ಕೊಟ್ಬಿಡಿ. ಅಷ್ಟರಲ್ಲಿ ನಿಮ್ ಗಂಡನ ನಗ್ಸಿ ನೋಡೋಣ. ಪ್ರೀತಿ ಇದ್ ಕಡೆ ನಗು ಇರುತ್ತೆ, ನಗಸ್ರಿ. ಹಬಿ, ನಾನ್ ಇವತ್ ನಿಮ್ಮನ್ನ ನಗ್ಸಿ ನಗಿಸ್ಬೇಕು. ಗೆದ್ದೇವೆ. ಪರ್ಫ್ಯೂಮ್ ಬಾಟಲ್. ಮಲ್ಲಿಗೆ ಪರಿಮಳ. ಇಷ್ಟು ದಿನ ಮಲ್ಲಿಗೆ ಪರಿಮಳ ಬರ್ತಾ ಇದ್ದಿತ್ತು ಇದರಿಂದನೇನಾ? ರೀ, ಯಾಕ್ರಿ ನಾಟಕ ಮಾಡಿದ್ರಿ? ಇದ್ರಲ್ಲಿ ಪಾಂಡ್ರಂಗಂದ ಏನು ತಪ್ಪಿಲ್ಲ. ಪಾಪ ಮನೆಗ್ ಬರಕ್ಕೆ ಹೆದರ್ಕೊತಿದ್ರು, ಅಂತ ಸ್ಥಿತಿಗೆ ತಂದಿಟ್ಟಿದಿರಲ್ಲ. ಮನೆಗ್ ಬಂದಾಗ್ಲೆಲ್ಲ ಹಣ ಅಂತ ನೀವು ಪೀಡಿಸ್ತಾ ಇದ್ರಿ. ಅದಕ್ಕೆ 1 ತಿಂಗಳು ಇವರು ತಲೆ ತಪ್ಸ್ಕೊಂಡು ಓಡಾಡ್ತಿದ್ರು. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅನ್ಯೋನ್ಯವಾಗಿರ್ಬೇಕು. ನೀವ್ ಇವ್ರಿಗೆ ಕಚ್ಚಗುಳಿ ಕೊಡೋ ತರ ಆಗ್ಲಿ ಅಂತಾನೆ ನಾವ್ ಈ ಪರ್ಫ್ಯೂಮ್ ಪ್ರಯೋಗ ಮಾಡಿದ್ದು. ನಿಮ್ಗೆ ಯಾಕ್ರಿ ಬೇಕು ಪಾಂಡುರಂಗನ್ ಜೊತೆ ಸಂಸಾರ? ಹಬಿ, ಮೊದ್ಲು ಇವ್ರನ್ನ ಆಚೆ ಕಡೆ ಸೆಂಡ್ ಮಾಡಿ. ನೀವೇನ್ ಸೆಂಡ್ ಮಾಡೋದು? ನಾವೇ ಹೋಗ್ತೀವಿ. 1 ವಾರ ನೋಡ್ತೀವಿ. ನೀವೇನಾದ್ರು ಪಾಂಡುರಂಗನ್ ಜೊತೆ ಸಂಸಾರ ಮಾಡ್ಲಿಲ್ಲ ಅಂದ್ರೆ ಮುಂದಿನ ವಾರ ಬಂದು ನಾವಿಬ್ರು ಒಟ್ಟಿಗೆ ಪಾಂಡುರಂಗನ ಮದುವೆ ಮಾಡ್ಕೋತೀವಿ.